ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿಯಾಗಿ ನಿಮ್ಮೊಟ್ಟಿಗೆ ದೇವರ ವಾಕ್ಯದೊಂದಿಗೆ ಈ ಉದಯ ಕಾಲದಲ್ಲಿ ಬರಲಿಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಒಂದು ಮಹಾ ಉಪವಾಸ ದಿನಗಳ ಕಾಲ ಪ್ರತಿಯೊಂದು ದಿನ ದೇವರ ವಾಕ್ಯವನ್ನು ನಾವು ನಮ್ಮ ಶಿವನಾಪುರದ ಮಿಷನ್ ಮುಖಾಂತರವಾಗಿ ಹಂಚಿಕೊಳ್ಳುವುದರಲ್ಲಿ ಭಾಳ ಸಂತೋಷವಿದೆ. ಇವತ್ತು ನಮಗೆ ದೇವರ ವಾಕ್ಯದೊಂದಿಗೆ ಮಾತನಾಡಲಿಕ್ಕಿರುವಂಥ ಭಾಗ ಆದಿಕಾಂಡ 33ನೇ ಅಧ್ಯಾಯ 1-10. ಆದಿಕಾಂಡ 33ನೇ ಅಧ್ಯಾಯ 1-10. ಅಲ್ಲಿ ಒಂದು ತಲೆಕಟ್ಟು ನಾನು ಕೊಡಲಿಕ್ಕೆ ಇಷ್ಟಪಡುವುದೇನೆಂದರೆ, ದ್ವೇಷದ ಮುಖವಾಡ ಕಳಚಿ ಪ್ರೀತಿಯ ಒಪ್ಪಂದ. ದ್ವೇಷದ ಮುಖವಾಡ ಕಳಚಿ ಪ್ರೀತಿಯ ಒಪ್ಪಂದ. ಈ ಉಪವಾಸ ಮಹಾದಿನಗಳನ್ನು ಆಚರಣೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ದೇವರ ವಾಕ್ಯವು ನಮಗೊಟ್ಟಿಗೆ ಏನು ಹೇಳ್ತದೆ, ಈ ಉಪವಾಸ ದಿನಗಳಲ್ಲಿ, ನಿಜವಾದ ಉಪವಾಸದ ದಿನಗಳಲ್ಲಿ ನಾವು ಬಿಡಬೇಕಾಗಿರುವುದೇನು ಎಂಬುದಾಗಿ ಇವತ್ತು ನಮಗೆ ಯಾಕೋಬನ ಆ ಒಂದು ಚರಿತ್ರೆಯಲ್ಲಿ ನಮಗೆ ಗೊತ್ತಾಗ್ತದೆ. ಈ ಒಂದು ಆದಿಕಾಂಡ 33ನೇ ಅಧ್ಯಾಯ 1-10 ನೋಡುವಾಗ, ಯಾಕೋಬನು ಏಸಾವನು ಅಣ್ಣ ತಮ್ಮಂದರು ಒಂದೇ ಕುಟುಂಬದಲ್ಲಿ ವಾಸ ಮಾಡಲ್ಪಟ್ಟಂಥ ವ್ಯಕ್ತಿಗಳ ಜೀವಿತದಲ್ಲಿ ವ್ಯತ್ಯಾಸವಾಗ್ತದೆ. ಅಲ್ಲಿ ನೋಡುವುದೇನೆಂದರೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯಾಕೋಬನು ತನ್ನ ಅಣ್ಣನಿಗೆ ಸಿಗಬೇಕಾಗಿರುವಂಥ ಆಶೀರ್ವಾದವನ್ನು, ಚೊಚ್ಚಲತನವನ್ನು, ತನ್ನ ಅಣ್ಣನಿಗೆ ಸಿಗಬೇಕಾಗಿರುವಂಥ ಎಲ್ಲವನ್ನು ಕಪಟದಿಂದ ಅವನು ಮೋಸ ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ಈ ಚೊಚ್ಚಲತನವನ್ನು ಮತ್ತು ತನ್ನ ತಂದೆಯಿಂದ ಸಿಗುವಂಥ ಆಶೀರ್ವಾದವನ್ನು ತೆಗೆದುಕೊಂಡು ಅವನು ತನ್ನ ಸ್ವಂತ ಮನೆಯನ್ನು ಬಿಟ್ಟು ತನ್ನ ಮಾವನ ಮನೆಯಲ್ಲಿ ವಾಸ ಮಾಡುವಂಥ ಸಮಯ ಬಂದಿತು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ತನ್ನ ಯಾಕೋಬನು ಏಸಾವನಿಗೆ ಬಂದಂಥ ಕೋಪ, ಯಾಕೋಬನನ್ನು ಕೊಲ್ಲಬೇಕು ಎಂಬುದಾಗಿ ಅವನು ಆಲೋಚನೆ ಮಾಡ್ತಾ ಇದ್ದ. ಯಾಕಂದರೆ ನನಗೆ ಸಿಗಬೇಕಾಗಿರುವಂಥ ಆಶೀರ್ವಾದವನ್ನು ನನ್ನ ತಮ್ಮ ಮೋಸದಿಂದ ತೆಗೆದುಕೊಂಡಿದ್ದಾನೆ ಎಂಬುದಾಗಿ. ಆದರೆ ಯಾಕೋಬನ ಮನಸ್ಸಿನಲ್ಲಿ ತನ್ನ ಅಣ್ಣ ಈ ದ್ವೇಷವನ್ನು, ಈ ಕೋಪವನ್ನು, ಈ ಅಸೂಯೆಯನ್ನು ಇಟ್ಟುಕೊಂಡಿದ್ದಾನೆ, ನನ್ನ ಕಂಡರೆ ಆತನು ನಿಜವಾಗಲೂ ಕೊಲ್ತಾನೆ ಎಂಬುದಾಗಿ ಯಾಕೋಬನಿಗೆ ಬಹಳ ಭಯವಾಯಿತು. ಆದರೆ ದೇವರ ಕೃಪೆಯಿಂದ ಅವನು ತಿರುಗಿ ತನ್ನ ಸ್ವದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ನಡೆಯಲ್ಪಟ್ಟಂಥ ಒಂದು ಸುಂದರವಾದ ಘಟನೆಯೇ ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಯಾಕೋಬನು ಏಸಾವನನ್ನು ಭೇಟಿ ಮಾಡುವಾಗ ತನ್ನ ಅಣ್ಣನು ಕೊಲ್ಲುತ್ತಾನೆ ಅಥವಾ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬೀಳುತ್ತಾನೆ ಎಂಬುದಾಗಿ 2 ಪಾಳೆಗಳನ್ನಾಗಿ ಮಾರ್ಪಡಿಸಿ ಅವರ ಇಬ್ಬರ ಹೆಂಡತಿಯರಿಗೆ ಒಂದೊಂದು ಗುಂಪಿಗೆ ತನ್ನ ಮಕ್ಕಳನ್ನು ಒಪ್ಪಿಸಿ ತನ್ನ ಅಣ್ಣನನ್ನು ಮುಂದೆ ಎದುರುಗೊಳ್ಳಲಿಕ್ಕಾಗಿ ತನ್ನ ಸೇವಕರನ್ನು ಕಳಿಸ್ತಾನೆ. ಅಲ್ಲಿ ಯಾಕೋಬನು ಏಸಾವನನ್ನು ನೋಡಿ ಅವರು ಬರುವಾಗ ಯಾಕೋಬನಿಗೆ ಭಯವಿತ್ತು. ನಾನು ನನ್ನ ಅಣ್ಣನಿಗೆ ಮೋಸ ಮಾಡಿದ್ದೇನೆ, ಖಂಡಿತವಾಗಿ ನನ್ನ ಅಣ್ಣ ನನ್ನನ್ನು ಬಿಡುವುದಿಲ್ಲ ಎಂಬುದಾಗಿ. ಆದರೆ ಆ ವಾಕ್ಯದಲ್ಲಿ ಒಂದು 10ನೇ ವಚನದಲ್ಲಿ ಹೇಳ್ತದೆ, ಯಾಕೋಬನು ಹೇಳ್ತಾನೆ, ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು, ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿದ್ದಕ್ಕೆ ವಿಶೇಷವಾಗಿದೆ ಎಂಬುದಾಗಿ. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಗಿತ್ತು, ನನ್ನನ್ನು ಅಂಗೀಕರಿಸಿದ್ದು ಬಹಳ ವಿಶೇಷವಾಗಿತ್ತು ಎಂಬುದಾಗಿ. ಯಾಕಂದರೆ ತನ್ನ ಅಣ್ಣ ದ್ವೇಷದಲ್ಲಿದ್ದಾನೆ ಎಂಬುದಾಗಿ ತಿಳ್ಕೊಂಡಿದ್ದ. ಆದರೆ ಏಸಾವನು ತನ್ನ ತಮ್ಮನನ್ನು ನೋಡಿದಾಗ ಬಹಳ ಪ್ರೀತಿಯಿಂದ ಅಪ್ಪಿಕೊಂಡು ಆತನಿಗೆ ಮುದ್ದಿಟ್ಟು ಆ ತನ್ನ ತಮ್ಮನ ಮೇಲಿದ್ದಂಥ ದ್ವೇಷವನ್ನು, ಕೋಪವನ್ನು, ಕೊಲ್ಲುವಷ್ಟು ಕೋಪವನ್ನು ಬಿಟ್ಟು ಪ್ರೀತಿಯ ಅಲಗೆಯಿಂದ ಆತನನ್ನು ಅಪ್ಪಿಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರಾದ ನಮಗೆ ಇವತ್ತಿನ ದಿನದಲ್ಲಿ ಬೇಕಾಗಿರೋದು ಈ ಯಾಕೋಬ ಏಸಾವನ ಒಂದು ಕತೆ. ಅವರ ಜೀವನದಲ್ಲಿ ಕೋಪವಾಗಿರುವಂಥ ಸಂದರ್ಭವನ್ನು ಬಿಟ್ಟು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪರಸ್ಪರ ಅಂಗೀಕರಿಸಿದ್ದನ್ನು ನಾವು ಸಹ ಮಾಡಬೇಕಾಗುತ್ತದೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 5-24ನೇ ವಚನದಲ್ಲಿ ಹೇಳ್ತದೆ, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಯಾಕಂದರೆ ಯಾರ ಮೇಲಾದರೂ ನಮಗೆ ದ್ವೇಷ, ಕೋಪ, ಅಸೂಯೆ ಇದ್ದರೆ ನೀನು ದೇವರನ್ನು ಅಂಗೀಕಾರ ಮಾಡೋಕ್ಕಿಂತ ಅಂಗೀಕರಿಸಿ ಆತನನ್ನು ಆರಾಧನೆ ಮಾಡಿ ಆತನಿಗೆ ಕಾಣಿಕೆ ಕೊಡುವುದಕ್ಕಿಂತ ಮುಂಚೆ ಆ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಯಾರ ಮೇಲೆ ದ್ವೇಷ ಇದೋ ಅವರನ್ನು ಹುಡುಕಿಕೊಂಡು ಹೋಗಿ ಅವರೊಟ್ಟಿಗೆ ನಿನ್ನ ಸಂಧಾನ ಮಾಡು. ದ್ವೇಷವನ್ನು ಬಿಟ್ಟು ಆ ಪ್ರೀತಿಯನ್ನು ಅಂಗೀಕರಿಸಿ ಮತ್ತೆ ಬಂದು ಈ ಕಾಣಿಕೆಯನ್ನು ಹಾಕು ಎಂಬುದಾಗಿ ದೇವರು ಹೇಳ್ತಾನೆ. ಯಾಕಂದರೆ ದೇವರೇ ಹೇಳಲ್ಪಟ್ಟಂಥ ಅದಕ್ಕೆ ಆ ಒಂದು ಪತ್ರಿಕೆಯ ಮತ್ತಾಯನ ಬರೆದ ಸುವಾರ್ತೆ 5-22ನೇ ವಚನದಲ್ಲಿ ಹೇಳ್ತದೆ, ನಾನು ನಿಮಗೆ ಹೇಳುವುದೇನೆಂದರೆ
ಕೊಲೆ ಮಾಡಿದರೆ ಅವನಿಗೆ ನ್ಯಾಯ ವಿಚಾರಣೆಯಲ್ಲಿ ಗುರಿ ಹಾಕ್ತಾನೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದಾದೇನೆಂದರೆ, ಸಹೋದರನ ಮೇಲೆ ಕೋಪಗೊಳ್ಳುವನು ಸಹ ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಹಾಗಿದ್ರೆ ಈ ಒಂದು ದಿನದಲ್ಲಿ ನಾವು ನೆನೆಸಿಕೊಳ್ಳೋಣ, ಯಾರ ಮೇಲೆ ಎಷ್ಟು ಕೋಪವಿದೆ, ದ್ವೇಷ ಇದೆ, ಹೊಟ್ಟೆ ಕಿಚ್ಚಿದೆ, ಹಸಿವೆ ಇದೆ, ಅವರನ್ನು ಕಂಡರೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿ ಅವರ ಜೀವಿತವನ್ನು ಹೇಗೆ ಮುಗಿಸಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಆದರೆ ಇವತ್ತಿನ ದೇವರ ವಾಕ್ಯ ಹೇಳ್ತದೆ, ಅವರೊಟ್ಟಿಗೆ ಪ್ರೀತಿ ಮಾಡು, ಅವರನ್ನು ಅಂಗೀಕರಿಸು, ಅವರನ್ನು ಬಹಳವಾಗಿ ಗೌರವಿಸು, ಅವರಿಗೆ ಪ್ರೀತಿಯ ಆ ಒಂದು ತೊಡುಗೆಯನ್ನು ನೀನು ಕೊಡುವುದಾದರೆ ದ್ವೇಷವನ್ನು ಸಾಧಿಸದೆ ಪ್ರೀತಿಯ ಹಸ್ತವನ್ನು ಚಾಚಬೇಕೆಂಬುದಾಗಿ ದೇವರು ನಮಗೆ ಈ ವಾಕ್ಯದಲ್ಲಿ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2:16 ವಚನದಲ್ಲಿ ಹೇಳ್ತದೆ, ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕವಾಗಿ ಉಭಯರನ್ನು ಒಂದೇ ದೇಹವಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದನೆಂಬುದಾಗಿ. ಹಾಗೆ ದೇವರು ಈ ವಾಕ್ಯದೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ದ್ವೇಷ ಕೋಪವನ್ನು ಶಿಲುಬೆಯಲ್ಲಿ ಕೊಂದಿದ್ದಾನೆ. ಆ ಕೊಂದಂಥ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳೋಣ. ಯಾರ ಮೇಲಾದರೂ ಕೋಪವಿದ್ದರೆ ಬಿಟ್ಟು ದೇವರೊಟ್ಟಿಗೆ, ದೇವರ ಪ್ರೀತಿಯೊಟ್ಟಿಗೆ ಪ್ರೀತಿಸೋಣ. ಅವರೊಟ್ಟಿಗೆ ಒಂದಾಗಿ ಜೀವಿಸಲಿಕ್ಕೆ ಈ ವಾಕ್ಯವು ನಮ್ಮನ್ನೆಲ್ಲರನ್ನೂ ಸಹಾಯ ನೀಡಲಿ. ಆಮೇನ್, ಆಮೇನ್.